ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಭಾಗ 2ರಲ್ಲಿ ಇರುವಂತಹ ತತ್ವಪದಗಳು ಅನ್ನುವಂತಹ ಒಂದು ಪಾಠವನ್ನು ನೋಡಿದ್ವಿ. ಕಡ್ಕೋಳ್ ಮಡಿವಾಳಪ್ಪ ಮತ್ತು ಶಿಶುನಾಳ್ ಶರೀಫರವರು ಬರೆದಿರ್ತಕ್ಕಂತಹ ಈ ಪಾಠದ ಬಗ್ಗೆ ಗುರುಕರಣೆ ಮತ್ತು ಬಿದಿರು ಈ ತತ್ವಪದಗಳ ಬಗ್ಗೆ ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಗುರುಕರಣೆ ಪಾಠದಲ್ಲಿ ಯಾರು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅದರ ಬಗ್ಗೆ ತುಂಬ ಅದ್ಭುತವಾದಂತಹ ಸಾರಾಂಶವನ್ನು ಹೇಳಿದ್ದಾರೆ. ಅದೇ ರೀತಿ ಬಿದಿರು ಎಷ್ಟೆಲ್ಲ ಉಪಯೋಗಕ್ಕೆ ಬರುತ್ತೆ. ಹುಟ್ಟುವ ಮಕ್ಕಳಿನ ತೊಟ್ಟಲಿನಿಂದ ಹಿಡಿದು ಕೊನೆಗೆ ಮನುಷ್ಯ ಹುಟ್ಟಿದಾಗಿಂದ ಹಿಡಿದು ಕೊನೆಗೆ ಮನುಷ್ಯ ಸಾವಿನ ಚಟ್ಟಕ್ಕೆ ಹೋಗೋವರೆಗೂ ಕೂಡ ಬಿದಿರು ಎಷ್ಟೊಂದು ಉಪಯೋಗ ಆಗುತ್ತೆ ಎಂಬುದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಮಕ್ಕಳು ಇನ್ನೇನು ತರಗತಿಯಲ್ಲಿ ಏನು ಮಾಡೋಣ, ಅವರ ಪರಿಚಯವನ್ನು ನೋಡಿಕೊಂಡು ಪದಗಳ ಅರ್ಥವನ್ನು ನೋಡಿಕೊಂಡು ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಬನ್ನಿ. ಕೃತಿಕಾರರ ಪರಿಚಯ. ಕಡ್ಕೋಳ್ ಮಡಿವಾಳಪ್ಪ ಅವರು ಸಾಮಾನ್ಯ ಶಕ 1765 ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರ ಗ್ರಾಮದಲ್ಲಿ ಜನಿಸಿದರು. ಇವರ ತಾಯಿ ಗಂಗವ್ವ, ತಂದೆ ವಿರೂಪಾಕ್ಷಯ್ಯ. ಇವರು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ನಿರ್ದೇಶನದಂತೆ ಕಲಕೇರಿ ಮರುಳ ಆರಾಧ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆಯುತ್ತಾರೆ. ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ಆಗಿರುವ ಪ್ರತಿಭೆಯನ್ನು ಮೆರೆದ ವಿಶಿಷ್ಟ ಕವಿ ಎನಿಸಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಯಡ್ರಾಮಿ ಬಳಿಯ ಕಡ್ಕೋಳ ಗ್ರಾಮವು ಇವರ ಕಾರ್ಯಕ್ಷೇತ್ರ. ಇಲ್ಲಿ ಕಡ್ಕೋಳ ಮಡಿವಾಳಪ್ಪ ಅವರ ಮಠವಿದೆ. ಮಹಾಂತೇಶ ಎಂಬ ಅಂಕಿತವನ್ನು ಇಟ್ಟುಕೊಂಡು 106 ತತ್ವಪದಗಳನ್ನು ರಚಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸಂತ ಶಿಶುನಾಳ ಶರೀಫ ತತ್ವಪದ ರಚನಾಕಾರರಾದ ಇವರು ಸಾಮಾನ್ಯ ಶಕ 1819 ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಶಿಶುನಾಳದವರು. ಬಾಲ್ಯದ ಹೆಸರು ಮುಹಮ್ಮದ್ ಶರೀಫ್, ಗುರು ಕಳಸದ ಗೋವಿಂದ ಭಟ್ಟರು. ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧರು. ಶಿಶುನಾಳಧೀಶ, ಶಿಶುನಾಳೇಶ ಅಂಕಿತ ಇವರು 106 ತತ್ವಪದಗಳನ್ನು ರಚಿಸಿದ್ದಾರೆ. ಗುರುಕರಣೆ ತತ್ವಪದವನ್ನು ಕಡ್ಕೋಳ್ ಮಡಿವಾಳಪ್ಪನವರ ಆಯ್ದ ತತ್ವಪದಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ. ಬಿದಿರು ತತ್ವಪದವನ್ನು ವಿದ್ವಾನ್ ಸದ್ಯೋಜಾತಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಎಂಬ ಕವನ ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ. ಪದಗಳ ಅರ್ಥ. ಆಸನ ಅಂತಂದರೆ ಮಕ್ಕಳ ಅನ್ನ, ಆಹಾರ, ಏಕದಂಡಿ ಅಂದರೆ ತಂತಿವಾದ್ಯ, ಚಕ್ಕಡಿ, ಎತ್ತಿನ ಗಾಡಿ, ದಿವಿನಾಗು, ಮೈತುಂಬಿ ಕೊಳ್ಳು, ಪತ್ರೆ ಅಂದರೆ ಎಲೆ, ಬಿಲ್ವ ಪತ್ರೆ, ಪೂಜೆಗೆ ಉಪಯೋಗಿಸುವ ಪತ್ರ ಅಥವಾ ಪುಷ್ಪಗಳು, ಕೂರಿಗೆ ಅಂದರೆ ಬೀಜ ಬಿತ್ತುವ ಸಾಧನ, ದಂಡಿಗೆ ಅಂದರೆ ಪಲ್ಲಕ್ಕಿ ಹೊರುವ ಕೋಲು, ಭೂಪಾಡ ಬಹಳ ಕಷ್ಟ, ಮರ ಅಂದರೆ ಮೊರ ಕೇರುವ ಸಾಧನ ಅಥವಾ ಗೆರಸೆ. ಪಾಠದ ಪ್ರಶ್ನೋತ್ತರಗಳ ಕಡೆ ಗಮನ ಹರಿಸೋಣ ಬನ್ನಿ. ತರಗತಿ 9ನೇ ತರಗತಿ, ವಿಷಯ ಕನ್ನಡ. ಪಾಠದ ಹೆಸರು ತತ್ವ ಪದಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ? ಉತ್ತರ, ಗುರುಕರಣೆ ಇಲ್ಲದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ. ಎರಡನೇ ಪ್ರಶ್ನೆ, ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಉತ್ತರ, ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು. ಮೂರನೆಯ ಪ್ರಶ್ನೆ, ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ಉತ್ತರ, ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಬಿದಿರು ಹೇಗೆ ಬೆಳೆಯಿತು? ಉತ್ತರ, ಬಿದಿರು ಹುಟ್ಟುತ್ತಾ ಹುಲ್ಲಿನಂತಿದ್ದ ಬೆಳೆ ಬೆಳೆಯುತ್ತಾ ದಿವಿಗೆ ಆಗುತ್ತದೆ. ಐದನೆಯ ಪ್ರಶ್ನೆ, ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಉತ್ತರ, ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. ಆರನೆಯ ಪ್ರಶ್ನೆ, ಬಿದಿರು ಶಿಶುನಾಳಧೀಶನಿಗೆ ಏನಾಗುತ್ತದೆ? ಉತ್ತರ, ಬಿದಿರು ಶಿಶುನಾಳಧೀಶನಿಗೆ ಓಲಗವಾಗುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? ಉತ್ತರ, ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿ ಉಪಯೋಗವಾಗುತ್ತದೆ. ಮಕ್ಕಳು ನಿದ್ದೆ ಮಾಡಲು ಬಹು ಉಪಯೋಗಿ. ರೈತರಿಗೆ ಹೊಲದಲ್ಲಿ ಬೀಜ ಬಿತ್ತಲು ಸಹಾಯಕಾರಿಯಾದ ಕೂರಿಗೆಯಾಗಿ ಉಪಯೋಗವಾಗಿದೆ. ಮಹಾತ್ಮರ ಕೈಯಲ್ಲಿನ ಬೆತ್ತವಾಗಿ ಬಿದಿರು ಉಪಯೋಗವಾಗಿದೆ. ಎರಡನೆಯ ಪ್ರಶ್ನೆ, ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಉತ್ತರ,
ಬಿದಿರು ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿ, ಬೀಸುವ ಕಲ್ಲಿನ ಗೂಟವಾಗಿ, ಅಕ್ಕಿ ರಾಗಿ ಕೇರುವ ಮರವಾಗಿ ಸಹಾಯಕವಾಗಿರುತ್ತದೆ. ಮೂರನೇ ಪ್ರಶ್ನೆ, ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ? ಉತ್ತರ, ಗುರುಕರುಣವಿಲ್ಲದವನ ಸ್ನೇಹ ಸಾಯುವ ತನಕ ಮಾಡಬಾರದು. ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬೇಡ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲೀಬೇಡ. ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜನ್ಮ ಇರುವವರೆಗೆ ಬೇಡ. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದೆಂದು ತತ್ವಪದಕಾರರು ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ, ಗುರುಕರಣೆ ಪದ್ಯದ 3 ಮತ್ತು 4ನೇ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವಪದಕಾರರು ಸಾರಿದ್ದಾರೆ? ಉತ್ತರ, ಅಕ್ಕ ತಂಗಿಯರು ಎಂದು ಬಾಯಲ್ಲಿ ಕರೆದು ಅವರನ್ನು ಕೆಟ್ಟದಾಗಿ ನೋಡಬಾರದು. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡಬಾರದು. ಬರೀ ಊಟ ಮಾಡುತ್ತಾ ಸಮಯವನ್ನು ವ್ಯರ್ಥ ಹಾಳು ಮಾಡಬಾರದು. ಮೇಲು ಕೀಳು ಎಂಬ ಭಾವನೆಯನ್ನು ಬಿಟ್ಟು ಬದುಕಬೇಕು. ಎಳೆಗರು ಎತ್ತಾಗದಂತೆ ಎಂಬಂತೆ ಹಿಂದೆ ಕಿರಿದಾಗಿರುವುದು ಇಂದು ಹಿರಿದಾಗುತ್ತದೆ. ಯಾವುದನ್ನು ಉಪೇಕ್ಷೆ ಮಾಡಬಾರದು. ಒಂದನ್ನು ಮತ್ತೊಂದಕ್ಕೆ ಹೋಲಿಸಿ ಸರಿ ಮಾಡಲು ಬೇಡ. ಅವುಗಳಿಗೆ ಅವುಗಳದ್ದೇ ಸ್ಥಾನವಿದೆ. ಯಾವಾಗಲೂ ಗುರು ಮಹಾಂತೇಶನ ಧ್ಯಾನವನ್ನು ಮಾಡುತ್ತಾ ಜೀವನ ನಡೆಸಬೇಕು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಗುರುಕರಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಕಡಕೋಳ ಮಡಿವಾಳಪ್ಪರವರ ತತ್ವಪದಗಳಲ್ಲಿ ಸ್ನೇಹ, ಸಂಬಂಧ, ಸೇವೆಗಳ ಬಗ್ಗೆ ವಿವರಿಸಿದ್ದಾರೆ. ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಡೆನುಡಿಗಳನ್ನು ಬಹು ಸುಂದರವಾಗಿ ಚಿತ್ರಿಸುತ್ತದೆ. ನಮ್ಮ ಎಲ್ಲ ಕಾರ್ಯಗಳಿಗೂ ಗುರುಕರುಣೆ ಅತ್ಯಗತ್ಯ. ಯಾವ ವ್ಯಕ್ತಿಯು ಗುರುಗಳ ಮೇಲೆ ಗೌರವ ಅಭಿಮಾನ ಇಲ್ಲವೋ, ಗುರುಗಳ ಅನುಗ್ರಹ ಕೃಪೆಯನ್ನು ಗಳಿಸಿಲ್ಲವೋ, ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುವ ತನಕ ಮಾಡಬಾರದು ಎಂದಿದ್ದಾರೆ ತತ್ವಪದಕಾರರು. ಸಾಧು ಸತ್ಪುರುಷರ ಸೇವೆಯನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಕೆಟ್ಟ ಮನುಷ್ಯರ ಸ್ನೇಹವನ್ನು ಮಾಡಿ ಕೆಡಬಾರದು. ಹೀನ ಮನುಷ್ಯರ ಸ್ನೇಹವನ್ನು ಮಾಡದಿರುವುದು ಒಳ್ಳೆಯದು ಎಂದಿದ್ದಾರೆ. ಅಕ್ಕ ತಂಗಿಯರೆಂದು ಬಾಯಿಯಲ್ಲಿ ಕರೆದು ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ನಿತ್ಯ ಕಾಲದಲ್ಲಿ ಆಹಾರವನ್ನು ಸೇವಿಸುತ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು. ಮೇಲು ಕೀಳು ಎಂಬ ಭಾವನೆ ಇಲ್ಲದೆ ಎಳೆಗರು ಎತ್ತಾಗದಂತೆ ಎಂಬಂತೆ ಹಿಂದೆ ಕಿರಿದಾಗಿರುವುದು ಇಂದು ಹಿರಿದಾಗುತ್ತದೆ. ಯಾವುದನ್ನು ಉಪೇಕ್ಷೆ ಮಾಡಬಾರದು. ಒಂದನ್ನು ಮತ್ತೊಂದಕ್ಕೆ ಹೋಲಿಸಿ ಸರಿ ಮಾಡಲು ಬೇಡ. ಅವುಗಳಿಗೆ ಅವುಗಳದ್ದೇ ಸ್ಥಾನವಿದೆ. ಗುರು ಮಹಾಂತೇಶನ ಸೇವೆಯನ್ನು ಮಾಡುತ್ತಾ ಇರುವುದೇ ಉತ್ತಮ ಗುಣಗಳೆಂದು ತತ್ವಪದಕಾರರು ಅಭಿಪ್ರಾಯ ಪಡುತ್ತಾರೆ. ಎರಡನೇ ಪ್ರಶ್ನೆ, ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಸಂತ ಶಿಶುನಾಳ ಶರೀಫರ ತತ್ವಪದದಲ್ಲಿ ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಯಾವುದೂ ಇಲ್ಲ. ಅದರಲ್ಲೂ ಕೆಲವು ವಸ್ತುಗಳು ಬಹು ಉಪಯೋಗಿಗಳು. ಹುಟ್ಟಿನಿಂದ ಸಾವಿನ ತನಕ ದಿನನಿತ್ಯ ಬಳಸುವ ಅತ್ಯಮೂಲ್ಯ ವಸ್ತು ನೀರು. ಇದರಂತೆ ಬಿದಿರು ಬಹು ಉಪಯೋಗಿ. ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಬೇಕಾದ ಅಮೂಲ್ಯ ಅತ್ಯಗತ್ಯ ಬಿದಿರನ್ನು ಸಂತ ತನ್ನ ದೃಷ್ಟಿಯಲ್ಲಿ ನೋಡಿದ ಪರಿ ಈ ತತ್ವಪದದಲ್ಲಿ ಸರಳ ಸುಂದರವಾಗಿ ಚಿತ್ರಿತವಾಗಿದೆ. ಹುಟ್ಟುತ್ತಾ ಹುಲ್ಲು ನಾನಾದೆ, ಬೆಳೆ ಬೆಳೆಯುತ್ತಾ ದೀವಿನಾದೆ. ಮಕ್ಕಳನ್ನು ತೂಗುವ ತೊಟ್ಟಿಲಾಗುತ್ತದೆ. ಪಲ್ಲಕ್ಕಿಯ ದಂಡಿಗೆಯಾಗಿ, ಪತ್ರಿಗೆ ಬುಟ್ಟಿ ತಾನಾಗಿ, ಮಹಾತ್ಮರ ಕೈಗೆ ಬೆತ್ತವಾಗಿ, ಒನಕೆಯಾಗಿ, ಅಂಬಿಗರಿಗೆ ಕೋಲಾಗಿ ಬಹು ಉಪಯೋಗಿ. ರೈತನಿಗೆ ಬಿತ್ತುವ ಕೂರಿಗೆಯಾಗಿ ಉಪಯೋಗವಾಗುತ್ತದೆ. ಬೀಸುಕಲ್ಲಿನ ಗೂಟವಾಗಿ, ಮೊರವಾಗಿ, ಬೆತ್ತವಾಗಿ, ಊರುಗೋಲಾಗಿ, ಕೋಲಾಗಿ, ಬಂಡಿಯಾಗಿ, ನಂದಿ ಕೋಲಾಗಿ, ಚಪ್ಪರವಾಗಿ, ಕೊಳಲು ಮಗುವಿನಿಂದ ಮುದುಕರವರೆಗೆ ಎಲ್ಲರೂ ಅಗತ್ಯಗಳನ್ನು ಪೂರೈಸುವಲ್ಲಿ ಬಿದಿರು ಬಹು ಉಪಯೋಗಿ. ಆಡುವ ಕೋಲಾಗಿ, ಹೂಡಲು ಚಕ್ಕಡಿಯಾಗಿ, ಸಿದ್ದರಾಮೇಶಗೆ ನಂದಿ ಕೋಲಾಗಿ, ನರಳಿಗೆ ಚಪ್ಪರವಾಗಿ, ಏಕದಂಡಿಗೆ ಕೊಳವೆಯಾಗಿ, ಶಿಶುನಾಳಾಧೀಶಗೆ ಓಲಗವಾಗಿ ಬಿದಿರು ಸಾರ್ಥಕವಾಗುತ್ತದೆ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಬೇಡ. ಆಯ್ಕೆ: ಕಡಕೋಳ ಮಡಿವಾಳಪ್ಪನವರ ತತ್ವಪದದ ಈ ವಾಕ್ಯವನ್ನು ಆಯ್ದ ತತ್ವಪದಗಳು ಸಂಕಲನದಿಂದ ಆಯ್ದು ತತ್ವಪದಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಗುರುಕರಣೆ ಇಲ್ಲದವನ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು. ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಮಾಡಬಾರದು. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದೆಂದು ಹೇಳುವ ಸಂದರ್ಭದಲ್ಲಿ ತತ್ವಪದಕಾರರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಮಾನವನು ಹೇಗೆ ಬದುಕಬೇಕೆಂದು, ಯಾರ ಸ್ನೇಹವನ್ನು ಮಾಡಬೇಕು, ಯಾರ ಸ್ನೇಹವನ್ನು ಮಾಡಬಾರದು ಎಂಬ ಸಂದೇಶವನ್ನು ನೀಡಿರುವುದು ಸ್ವಾರಸ್ಯಕರವಾಗಿದೆ. ಎರಡನೇ ಪ್ರಶ್ನೆ, ನಿತ್ಯ ಕಾಲದಲ್ಲಿ ಆಶನವ ಉಂಡು ಹೊತ್ತು ಗಳೆಯಲಿ ಬೇಡ. ಆಯ್ಕೆ:
ಕಡುಕೋಳ ಮಡಿವಾಳಪ್ಪನವರ ತತ್ವಪದದ ಈ ವಾಕ್ಯವನ್ನು ಆಯ್ದ ತತ್ವಪದಗಳು ಸಂಕಲನದಿಂದ ಆಯ್ದು ತತ್ವಪದಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮನುಷ್ಯನು ಕೆಲಸ ಮಾಡುವ ಸಮಯದಲ್ಲಿ ಊಟವನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಮೇಲು ಕೀಳು ಎಂಬ ಭಾವನೆಯನ್ನು ಬಿಟ್ಟು ಬದುಕಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ತತ್ವಪದಕಾರರು ಹೇಳಿದ್ದಾರೆ. ಸ್ವಾರಸ್ಯ: ಮನುಷ್ಯನ ಜೀವನವು ಅಮೂಲ್ಯವಾದದ್ದು. ಅದನ್ನು ಸುಮ್ಮನೆ ಊಟ ಮಾಡಿಕೊಂಡು ವ್ಯರ್ಥ ಮಾಡಬಾರದು. ಉಪಯುಕ್ತವಾದ ಕೆಲಸದಲ್ಲಿ ತೊಡಗಿ ಸಾರ್ಥಕತೆ ಮಾಡಿಕೊಳ್ಳಬೇಕು ಎಂಬುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. 3ನೇ ಪ್ರಶ್ನೆ: ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಆಯ್ಕೆ: ಈ ವಾಕ್ಯವನ್ನು ಸಂತ ಶಿಶುನಾಳ ಶರೀಫರವರು ಬರೆದಿರುವ ಬಿದಿರು ತತ್ವಪದವನ್ನು ವಿದ್ವಾನ್ ಸದ್ಯೋಜಾತ ಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದ ತತ್ವಪದಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿದೆ. ರೈತರಿಗೆ ಹೊಲದಲ್ಲಿ ಬೀಜ ಬಿತ್ತಲು ಉಪಯೋಗವಾಗುತ್ತದೆ. ಮಹಾತ್ಮರ ಕೈಗೆ ಬೆತ್ತವಾಗಿ ಬಿದಿರು ಉಪಯೋಗವಾಗುತ್ತದೆ. ಬಿದಿರಿನ ಉಪಯೋಗಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಬಿದಿರಿನ ಉಪಯೋಗಗಳು ಸ್ವಾರಸ್ಯಕರವಾಗಿ ಮೂಡಿ ಬಂದಿವೆ. 4ನೇ ಪ್ರಶ್ನೆ: ಬೆಳೆ ಬೆಳೆಯುತ್ತಾ ದೀವಿನಾದೆ. ಆಯ್ಕೆ: ಈ ವಾಕ್ಯವನ್ನು ಸಂತ ಶಿಶುನಾಳ ಶರೀಫರವರು ಬರೆದಿರುವ ಬಿದಿರು ತತ್ವಪದವನ್ನು ವಿದ್ವಾನ್ ಸದ್ಯೋಜಾತ ಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದ ತತ್ವಪದಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಿದಿರು ಹುಟ್ಟುತ್ತಾ ಹುಲ್ಲಾಗಿ ಬೆಳೆ ಬೆಳೆಯುತ್ತಾ ದೀವಿಯಾಗಿ ಬೆಳೆದು ವಿವಿಧ ಉಪಯೋಗಿ ವಸ್ತುಗಳನ್ನು ಮಾಡಲು ಅನುಕೂಲಕರವಾಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಬಿದಿರು ಯಾವ ರೀತಿ ಹುಟ್ಟಿ ಬೆಳೆಯುತ್ತದೆ ಎಂಬುದನ್ನು ತತ್ವಪದಕಾರರು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ. ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ: ಅಶನ ಪದದ ಅರ್ಥ ಆಶೆ ಡ್ಯಾಶ್ ಅನ್ನ ಬಟ್ಟೆ ಆಶೆ ನೀರು. ಅಂದರೆ ಉತ್ತರ ಯಾವುದು? ಅನ್ನ. ಅಶನ ಪದದ ಅರ್ಥ ಅನ್ನ. 2ನೇ ಪ್ರಶ್ನೆ: ಬೆತ್ತ ಪದದ ತತ್ಸಮ ರೂಪ ಡ್ಯಾಶ್ ವೆತ್ತ ವೇತ್ರ ಬೆತ್ತ ಪೆತ್ತ. ಬೆತ್ತ ಪದದ ತತ್ಸಮ ರೂಪ ಉತ್ತರ ಬೆತ್ತ. 3ನೇ ಪ್ರಶ್ನೆ: ಕರುಣೆ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್ ಅನುಕರಣೆ ನಿಕರುಣೆ ನಿಷ್ಕರುಣೆ ಅಪಕರುಣೆ. ಉತ್ತರ ನಿಷ್ಕರುಣೆ. 4ನೇ ಪ್ರಶ್ನೆ: ಅಂಬಿಗ ಎಂದರೆ ಡ್ಯಾಶ್ ರೈತ ಗಾಡಿ ಹೊಡೆಯುವವ ಗುರು ಆಮೇಲೆ ದೋಣಿ ನಡೆಸುವವ. ಉತ್ತರ ದೋಣಿ ನಡೆಸುವವ. ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 1ನೇ ಪ್ರಶ್ನೆ: ಹಿಂದು ಮುಂದು ಹಿರಿದು ಡ್ಯಾಶ್ ಉತ್ತರ ಕಿರಿದು. 2ನೇ ಪ್ರಶ್ನೆ: ಮಾತಿಲ್ಲದವನ ಲೋಪಸಂಧಿ ಕರುಣವಿಲ್ಲದವನ ಡ್ಯಾಶ್ ಉತ್ತರ ವಕಾರಾಗಮ ಸಂಧಿ. 3ನೇ ಪ್ರಶ್ನೆ: ಮನುಷ್ಯನ ಇದು ಷಷ್ಠಿ ವಿಭಕ್ತಿ ಕಾಲದಲ್ಲಿ ಡ್ಯಾಶ್ ಸಪ್ತಮಿ ವಿಭಕ್ತಿ. 4ನೇ ಪ್ರಶ್ನೆ: ಪತ್ರ ಎಲೆ ಚಕ್ಕಡಿ ಡ್ಯಾಶ್ ಉತ್ತರ ಎತ್ತಿನ ಗಾಡಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ತತ್ವಪದಗಳು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ. ನನ್ನ ಮುಂದಿನ ತರಗತಿಗಾಗಿ ನೀವೆಲ್ಲರೂ ನೋಡ್ತಾ ಇರಿ ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.